ಹಾಯ್, ವೆಲ್ಕಮ್ ಟು ಡಿ ಕೆ ಕ್ರೇಜಿ ಫ್ಯಾಮಿಲಿ. ನಾವೆಲ್ಲೋಗ್ತಿದ್ದೀವಿ ನೋಡೋಣ ಬನ್ನಿ. ನಾವು CNG ಹಾಕ್ಸ್ಕೊಳ್ಳೋಕ್ಕೆ ಬಂಕಿಗೆ ಬಂದಿದ್ದೀವಿ. ಒಂದು ನಿಮಿಷ, ಎಲ್ಲರೂ ಇಳ್ಕೋಬೇಕು. CNG ಹಾಕ್ಸ್ಬೇಕಾದ್ರೆ ವೆಯ್ಟ್. CNG ಹಾಕ್ಸ್ತಾ ಇದ್ದೀವಿ. ಗಾಡಿ ಎಲ್ಲ ಖಾಲಿ. CNG ಫಿಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವೆಲ್ಲಿಗೆ ಹೋಗ್ತೀವಿ ನೋಡೋಣ. ವೆಯ್ಟ್ ನೋಡಿ, ನಮ್ಮ ಅದಕ್ಕೆ ನಮ್ಮ ರಾಜ್ಯ ನೋಡಿ, ಕ್ಯೂಟಿ. ಹಾಯ್ ಮನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. Hi friends, everybody is happy? ಜಾಯಿನ್ ಆಗ್ತಾರೆ. ಅವ್ರು ಯಾರು ಅಂತ ನೋಡೋಣ ನೆಕ್ಸ್ಟ್ ಹೋದಾಗ. ನಮ್ಮ ರಾತ್ಯ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಬೇಡ ಪಪ್ಪನ, ಬೇಡ. ಯಾಕೆ ಯಾಕೆ ಅಪ್ಪ ಏನ್ ಮಾಡ್ತು? ಅದಕ್ಕೆ ಬೇಡ ಅಂತ ಇದೆಯಾ? ಕರ್ಕೊಂಡು ಹೋಗೋದು ಬೇಡ, ಫೈನಲ್ ಹೇಳ್ಬಿಡು. ಬೇಕಾ ಬೇಡ? ಪಾಪ ಫೋನ್ ಮಾಡಿ ಹೇಳೋಣ ಬೇಡ ನೀನು ಅಂತ. ಹೇಳ್ತೀನಿ, ನೀನು ಫೋನ್ ಮಾಡ್ಕೊಡ್ಲಾ? ನೀನ್ ನಂಗೆ ಹೊಡಿತೀಯ? ಅದಕ್ಕೆ ಬೇಡ. ಈಗ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಗಾಡಿ ಎತ್ತಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಾವಾಜಿ. ಸಾಂಗ್ ಆಡ್ತಿದ್ದೆ, ಬಂದರು ಬಂದರು ಬಾವ ಬಂದರು, ಅದಕ್ಕೆ ಓಡಿಯೋಕೆ ಬರ್ತಾ ಇದ್ದಾರೆ. ಜಾಯಿನ್ ಆಗಿದ್ದಾರೆ ನಮ್ಮ ರಾಜ್ಯ. ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಏನೋ ಒಂದು ಗಿಫ್ಟ್ ತೆಗಿತಾ ಇದ್ದಾರೆ. ಗಾಡಿ ಹತ್ತಿದ ಖುಷಿಗೆ ಚಾಕ್ಲೇಟ್. ಚಾಕ್ಲೇಟ್ ಜೊತೆ ನ್ಯೂ ಮೆಂಬರ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ನಮ್ಮ ಬಾಬಾ ಮೈ ಮುರಿತಿದ್ದಾರೆ. ಎಲ್ಲ ಫನ್ ಜೊತೆಗೆ ಜರ್ನಿ ಕೂಡ ಸಖತ್ತಾಗಿ ಹೋಗ್ತಾ ಇತ್ತು. ಬಟ್ ಎಲ್ಲೋಗ್ತಿದ್ದೀವಿ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿಬಿಟ್ಟಿತ್ತು. ನೋಡೋಣ ಬನ್ನಿ. ಬಂದು ನೋಡು ಕೊಟ್ಟಕಂಡೆ. ಬ್ಯಾಂಗೆಲ್ಲ ಬಂಗಾರಿ, ಬ್ಯಾಂಗೆಲ್ಲ ಬಂಗಾರಿ, ಬ್ಯಾಂಗೆಲ್ಲ ಬಂಗಾರಿ, ಬ್ಯಾಂಗೆಲ್ಲ ಬಂಗಾರಿ, ಬ್ಯಾಂಗೆಲ್ಲ ಬಂಗಾರಿ, ಬ್ಯಾಂಗೆಲ್ಲ ಬಂಗಾರಿ. ಚಾಕ್ಲೇಟ್ ಕಂಡಲೆ ಹೊಡಿತುಳೆ ಲಗೋರಿ. ಹೂವಿನ ಪ್ರಾಣದಂತೆ ಯಾರಿಗೂ ಕಾಣದಂತೆ,
ಬೆಳಕಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ನಾರ್ಮಲ್ ಆಗಿ ಹೇಳ್ತಾ ಇದ್ದಲ್ಲಿ ಚೇತನವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಕಿವಿ ಮುಚ್ಚದ ಮಗ. ನಮ್ಮ ರಾಧ್ಯ ಕೇಳೋಕ್ಕಾಗ್ದಲೆ ಕಿವಿ ಮುಚ್ಕೊಂಡಿದ್ದಾಳೆ. ನಾವೆಲ್ಲ ನಗಾಡ್ಕೊಂಡು ಗಾಡಿ ಸೈಡ್ಗೆ ಹಾಕಪ್ಪ, ಸುಸ್ತಾಯಿತು, ಏನಾದರೂ ತಿನ್ನೋಣ ಕುಡಿಯೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವನು ಹೆಂಗ್ ಮುಗ್ತ ನೋಡಿ ಫ್ರೆಂಡ್ಸ್. रुको जरा सबर करो. ಸಿಕ್ಕಿದೆ ಚಾನ್ಸ್ ಅಂತ ಹೊಟ್ಟೆ ಒಂದೇ ಸರಿ ಬ್ಯಾಗ್ ಹಾಕೊಂಡ್ಬಿಟ್ಟಾನೆ. ಬಿಡು ಕೆಳಗಡೆ ನೋಡಿ ಇವರು ಬಂಡಿಗೆಲ್ಲಿ ನಿಂದು ಶೂ ಏನ್ ಕಚ್ತೆ. ಬಿಡು ಕೆಳಗಡೆ ಬಿಡು ಪಾಪ. ನೀವೇನಿಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಸ್ವಾಮಿ, ಅದಕ್ಕೆ ಬಂದಿದ್ದೀವಿ. ತಿನ್ಬೋದು ಇದು ತಿನ್ಬೋದು. ದೇವಸ್ಥಾನಕ್ಕೆ ಹೋಗ್ತೀರಾ? ಯಾರು ಪಾಸ್ ಆರೋದಕ್ಕೆ? ಚಿಕ್ಕಿನ ಯಾರು ಕೊಡ್ಸಿದ್ದು? ಥ್ಯಾಂಕ್ ಯು ಚಿಕ್ಕಿ. ಏನು ಲವ್ ಯು ಚಿಕ್ಕಿ. ತಿನ್ಬೋದು ಇದು ಇಲ್ಲ. ಪಯಣ ಇದು ಓಲ್ಡ್ ಮೋಟಾರ್ ವೆಹಿಕಲ್ಸ್, ಕಾರ್ಗಳೆಲ್ಲ ಇದರಲ್ಲಿದೆ. ಒನ್ ಟೈಮ್ ನೋಡ್ಬೋದು. ಮದ್ದೂರ್ನಿಗೆ ಇರುವಂಥದ್ದು. ಆನೆ ನೋಡ್ತೀನಿ ಅಂತ ಕಿಚ್ಬಿಟ್ಟು ಆನೆ ನೋಡ್ತೀಯ? ಆನೆ ಬಲ ನೋಡ್ತೀಯ? ಆನೆ ನೋಡ್ತೀಯ? ಆನೆ ಬಲ ನೋಡ್ತೀಯ? ಬೇಡ, ನೀನ್ ಹೇಳು. ಕೊಡ್ರೋ ಅರ್ಜುನ್ ಕೈ ಕಾಸು. रुको जरा सबर करो. ಅರ್ಜುನಕ್ಕ ಬಾಸು. ಅಂತೂ ಇಂತೂ ನಾವು ಬಂದಿದ್ದೆ ಫೈನಲ್ ಆಗಿ ಮೈಸೂರಿಗೆ. ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನಾವು ರೀಚ್ ಆಗಿರೋದು 5:45ಕ್ಕೆ. ಲೈಟ್ ಯಾವುದು ಇನ್ನೂ ಆನೇ ಆಗಿರಲಿಲ್ಲ. 6 ಗಂಟೆಗೆ ಆನ್ ಆಗುತ್ತೆ. ಬಟ್ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇನ್ನು ಸ್ವಲ್ಪ ಲೇಟಾಗಿ ಬರಬೇಕಿತ್ತು, ಲೈಟಿಂಗ್ಸ್ ನೋಡ್ಬೋದಿತ್ತು ಅಂದ್ಕೊಳ್ಳೋಷ್ಟರಲ್ಲಿ 6 ಗಂಟೆಗೆ ಆನೆ ವಾಕಿಂಗ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರು. ಸರಿ, ಅದಾದರೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಜನ ಫುಲ್ಲು ಕ್ರೌಡು. ಎಲ್ಲಿ ನೋಡಿದ್ರು ಜನ, ಪೊಲೀಸು. ಪಾರ್ಕಿಂಗ್ ಮಾಡೋದಿಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೇಳ್ಕೊಂಡು ಪಾರ್ಕಿಂಗ್ ಮಾಡೋ ಹತ್ರ ಹೋಗ್ತಾ ಇದ್ದೀವಿ. ಫೈನಲಾಗಿ ಪಾರ್ಕಿಂಗ್ ಮಾಡೋದೆಲ್ಲಿ ಅಂತ ಗೊತ್ತಾಯಿತು. ಎಲ್ಲರೂ ಆನೆ ಬಂದುಬಿಡುತ್ತೆ ಅಂತ ನಗಾಡಿಕೊಂಡು ಎಕ್ಸಿಟ್ ಯಾವುದು ಅಂತ ಹುಡುಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಾವು ಹೋಗೋಣ. ಹಿಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಒಬ್ರು ಈ ಕಡೆ ಹೋಗೋಣ ಅಂತಿದ್ದಾರೆ, ಒಬ್ಬರು ಈ ಕಡೆ ಹೋಗೋಣ ಅಂತ ಇದ್ದಾರೆ. ಬಟ್ ನಾವು ಆನೆ ನೋಡೋಕ್ಕೆ ಆ ಕಡೆಯಿಂದ ಹೋಗಬೇಕು. ನೋಡೋಣ ಬನ್ನಿ. ಆನೆ ನೋಡೋಕ್ಕೆ ಪ್ಯಾಲೇಸ್ ಮುಂದೆ ಬಂದು ನಿಂತ್ಕೊಂಡಿದ್ದೀವಿ. ಆನೆ ಮೇಲೆ ಅಂಬಾರಿ ನೋಡಿ ಅಯ್ಯಪ್ಪ ಆನೆ ಬೇಡ
ಸರಿ ಆಯಿತು, ಪ್ಯಾಲೇಸ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೋ. ಬಟ್ ಲೈಟಿಂಗ್ಸ್ ನೋಡಿ ಅರ್ಧ ಆಗೋದೆ ಮೈಸೂರಿಗೆ. ಕಣ್ಣು ತುಂಬೋಷ್ಟು ಲೈಟಿಂಗ್ಸ್, ಯಾವ ಕಡೆ ನೋಡಿದ್ರು ಲೈಟಿಂಗ್ಸ್. ಹಾಗೆ ಮುಂದಕ್ಕೆ ಹೋಗಿ ಪ್ಯಾಲೇಸ್ ಹತ್ರ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಒಂದೆರಡು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ನಮ್ಮ ಬಾವ ನಂದೊಂದಿರ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡ್ರು. ನೆಕ್ಸ್ಟು ದೇವಸ್ಥಾನದ ಹತ್ರ, ಆಂಜನೇಯ ಟೆಂಪಲ್ ಹತ್ರ, ಮತ್ತು ಹಾಗೆ ಫುಲ್ಲು ಕ್ರೌಡಲ್ಲಿ ನುಕ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಪ್ಯಾಲೇಸ್ ಅಂತೂ ನೋಡೋದಕ್ಕೆ ಏನು ಲೈಟಿಂಗ್ಸು, ನೋಡಿ ಸುಸ್ತಾಯಿತು. ಆಮೇಲೆ ಸರಿ ಆಹಾರ ಮೇಳಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ಬೇಕಾರೆ ದಾರಿಲಿ ಒಂದು ಹುಡುಗಿ ಇದು ಸರ್ಕಸ್ ಮಾಡ್ತಾ ಇದ್ರು, ಹಗ್ಗದ ಮೇಲೆ ನಡ್ಕೊಂಡು. ಆ ಹುಡುಗಿನ ನೋಡ್ಕೊಂಡು ಎಷ್ಟು ಕಷ್ಟ ಇರುತ್ತಲ್ವಾ ಲೈಫು ಅಂತ ಯೋಚನೆ ಮಾಡಿಕೊಂಡು ನೆಕ್ಸ್ಟು ಆಹಾರ ಮೇಳಕ್ಕೆ ಹೋಗೋಣ ಅಂದ್ಬಿಟ್ಟು ಯಾವ ಸೈಡ್ ಬರುತ್ತೆ ಅಂತ ಹುಡುಕೊಂಡು ಹೋಗ್ತಾ ಇದ್ವಿ. ಬಟ್ ಯಾವ ರೋಡ್ ನೋಡಿದ್ರು ಲೈಟಿಂಗ್ಸು, ಯಾವ ಸೈಡ್ ನೋಡಿದ್ರು ಲೈಟಿಂಗ್ಸು, ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಜನ ಅಂದರೆ ಜನ. ನಂಗಂತೂ ಹುಡುಕೊಂಡು ಹೋಗೋಷ್ಟಲ್ಲೇ ಸಾಕಾಗೋಯ್ತು. ಕೊನೆಗೂ ಯಾರೋ ಹೇಳಿದ್ರು, ಇದೇ ರೋಡು ಸ್ಟ್ರೈಟ್ ಹೋಗಿ ತಿಳ್ಕೊಡಿ ಅಂತ. ಸರಿ ಆಯಿತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೋ. ಅಲ್ಲಿ ಅಂತೂ ಫುಲ್ಲು ಒಂದು ಕಡೆ ಹೋದೋಗಿ ಫುಲ್ಲು ಘಮ ಅಂದರೆ ಘಮ ಘಮ ಅಂತಿದೆ. ಹೌದು ಹೌದು, ಇಲ್ಲೇ ಇದೆ. ಹೃದಯ ಗಮ್ಮಂತೈತಾ, ಗಮ್ಮಂತೈತಾ. ವಾಸನೆ ಕುಡ್ಕೊಳ್ಳಿ, ದರ್ಶನ ನಡೆಯೋರು ಇಲ್ಲೇ ಅವನೊಂದು ಮಡ್ಕೊಳ್ಳಿ. ಅಲ್ಲಿ ಯಾರದ್ದು ಅವಳು ಹಂಗೆ ಕಂಡ್ಲು ಅಲ್ಲಿಂದ. ನಾನು ಯಾರೋ ಹಾಕ್ಬಿಟ್ಟು ಗಮ್ಮಂತಾರದಿಲ್ಲ, ಇವ್ನು ಇನ್ನೂ ಇಲ್ಲ ಹೋಯ್ತಾವ ಇವನು. ಆಹಾರ ಮೇಳಕ್ಕೆ ಎಂಟ್ರಿ ಆದೋ. ಬಟ್ ಏನೇನು ತಿನ್ನೋಣ ಅಂತ ಯೋಚನೆ ಮಾಡಬೇಕಾದ್ರೆ ಫುಲ್ಲು ವೆಜ್ಜು, ನಾನ್ ವೆಜ್ಜು ಎಲ್ಲನೂ ಇದೆ. ಬಾಯಲ್ಲಿ ನೀರು ಬರ್ತಾಯಿದ್ದೆ. ಒಂದ್ಸಲಿ ಫಸ್ಟು ರೌಂಡ್ ಹಾಕೊಂಬರೋಣ ಏನೇನಿದೆ ಅಂತ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿತ್ತು. ಸರಿ ಆಯಿತು, ಹಂಗೆ ತಿನ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಸರಿ ಇಲ್ಲ ತಿಂತಾ ಬರೋಣ ಇವಾಗ ಅಂತ ಅಂದ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದು. ಹಂಗೆ ಮುಂದೆ ಬಟ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸ್ಮೆಲ್ಲು ಕೂಡ, ಸ್ಮೆಲ್ಲಲ್ಲೇ ಅರ್ಧ ಹೊಟ್ಟೆ ತುಂಬೋಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಸರಿ ಎಲ್ಲನೂ ಹಂಗೆ ತಿನ್ಕೊಂಡು ಹೋಗ್ಬೇಕಾದ್ರೆ ಗೊಂಬೆ ಜೊತೆ ಒಂದು ಸೆಲ್ಫಿ ತೊಗೊಂಡು ಮುಂದೆ ಹೋಗಬೇಕಾದ್ರೆ ಫುಲ್ಲು ಗೇಮ್ಸು. ಮಕ್ಕಳು ಸುಮ್ಮನೆ ಇರ್ತಾರಾ, ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಎಲ್ಲ ಗೇಮ್ಸ್ ಆಡೋಕ್ಕೆ ಹೋಗಿದ್ದಾರೆ. ತುಂಬ ಗೇಮ್ಸು ಕೂಡ ಇಟ್ಟಿದ್ರು, ಒಂದಲ್ಲ ಒಂದು ಚೆನ್ನಾಗಿತ್ತು.
ಟ್ರೈನು, ಕುದುರೆದು, ಜಂಪಿಂಗ್ದು, ವಾಟರ್ದು ತುಂಬ ಗೇಮ್ಸ್ಗಳು ಇತ್ತು. ದೊಡ್ಡವ್ರಿಗಲ್ದಲೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಟಾಡೋದಕ್ಕಿರಲಿ ತಿನ್ನೋದಕ್ಕಿರಲಿ ಚೆನ್ನಾಗಿತ್ತು. ಎಲ್ಲ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ನಾವು ತಿಂದು ಜಾಸ್ತಿ ಆಯಿತು ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದು ಕಡೆ ರೆಸ್ಟ್ ಮಾಡ್ತಾ ಇದ್ದು ನೋಡ್ತಾ ನೋಡಿ ಬಂದರು ಕಲಿಯುಗದ ಕೃಷ್ಣ. ಅಲ್ಲ ನಮ್ಮನೆ ಕೃಷ್ಣ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ. ಬಟ್ ನಾವಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದು, ಅದು ಆಟ ಆಡೋದು. ಮಕ್ಕಳಿಗೆ ಏನಾದರೂ ಕೊಡಿಸ್ತಿಲ್ಲ ಅಂದರೆ ಸುಮ್ಮನೆ ಇರ್ತಾರ. ನಾವು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.